ನಮಸ್ಕಾರ ಗೆಳೆಯರೇ. ದ್ವಿತೀಯ ಪಿಯುಸಿ ಎಕ್ಸಾಮ್ ಬರೆಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಆಸೆ ಇರುತ್ತೆ. ಅದು ಕನ್ನಡದಲ್ಲಿ 80ಕ್ಕೆ 80 ಅಂಕ ಪಡಿಬೇಕು ಅಂತ. ಆದ್ರೆ ಎಲ್ಲಿ ಅಂಕಗಳು ಕಟ್ಟಾಗ್ತವೆ, ಹೇಗೆ ಓದ್ಬೇಕು ಅನ್ನೋ ಗೊಂದಲ ನಿಮ್ಗಿದೆಯೇ? ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನಾವು ಕನ್ನಡ ಪತ್ರಿಕೆಯ ಪೂರ್ಣ ಮ್ಯಾಪ್ ಮತ್ತು ಸ್ಕೋರಿಂಗ್ ಟಿಪ್ಸ್ ಬಗ್ಗೆ ಸುಲಭವಾಗಿ ತಿಳಿಯೋಣ. ಮೊದಲನೇದಾಗಿ, ಪತ್ರಿಕೆಯ ಪ್ರಾರಂಭದ 20 ಅಂಕಗಳು ನಿಮ್ಮ ರಿಸಲ್ಟ್ ಅನ್ನು ನಿರ್ಧರಿಸುತ್ತವೆ. ಇಲ್ಲಿ 10 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ನೆನಪಿಡಿ, ಇದರಲ್ಲಿ ಕನಿಷ್ಠ 2 ಪ್ರಶ್ನೆಗಳು ಅಪ್ಲೈಡ್ ಕ್ವೆಶ್ಚನ್ ಅಥವಾ ಸ್ವಲ್ಪ ಕಠಿಣವಾಗಿರ್ತವೆ. 5 ಅಂಕ ಬಿಟ್ಟ ಸ್ಥಳ ತುಂಬಲು ಇರುತ್ತೆ. ಇದಕ್ಕೆ ನೀವು ಗದ್ಯ ಭಾಗದ ಪ್ರತಿಯೊಂದು ಸಾಲನ್ನು ಗಮನವಿಟ್ಟು ಓದಬೇಕು. ಇನ್ನೂ 5 ಅಂಕ ಹೊಂದಿಸಿ ಬರೆಯಲು ಇರುತ್ತೆ. ಇಲ್ಲಿ ಲೇಖಕರ ಹೆಸರು, ಕೃತಿ ಮತ್ತು ಪದ್ಯದ ಶೀರ್ಷಿಕೆಯನ್ನು ಸರಿಯಾಗಿ ನೆನಪಿಟ್ಟುಕೊಂಡ್ರೆ 5ಕ್ಕೆ 5 ಸುಲಭವಾಗಿ ಸಿಗುತ್ತೆ. ಟಿಪ್: ಮೊದಲ ಪುಟದಲ್ಲೇ ಇವುಗಳನ್ನು ನೀಟಾಗಿ ಬರೆಯಿರಿ. ಯಾವುದೇ ಕಾರಣಕ್ಕೂ ಹೊಡೆದು ಹಾಕಬೇಡಿ, ಓವರ್ಲ್ಯಾಪಿಂಗ್ ಮಾಡಬೇಡಿ. ಎರಡನೇ ಹಂತದಲ್ಲಿ 2 ಮತ್ತು 3 ಅಂಕದ ಪ್ರಶ್ನೆಗಳು ಬರ್ತವೆ. 2 ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಅಕ್ಷರ ದೋಷ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು. ಇನ್ನು ಸಂದರ್ಭದೊಡನೆ ಸ್ಪಷ್ಟೀಕರಿಸುವ ಪ್ರಶ್ನೆಗಳಿಗೆ ಆಯ್ಕೆಗಳು ಇರ್ತವೆ. ನಿಮಗೆ ಯಾವ ಪ್ರಶ್ನೆಗೆ ಪಕ್ಕಾ ಉತ್ತರ ಗೊತ್ತಿದೆಯೋ ಅದನ್ನೇ ಆರಿಸಿ ಬರೆಯಿರಿ. ಸರಿಯಾದ ಸಂದರ್ಭ ಮತ್ತು ಸ್ವಾರಸ್ಯ ಬರೆದ್ರೆ ಫುಲ್ ಮಾರ್ಕ್ಸ್ ಗ್ಯಾರಂಟಿ. 4ನೇ ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ವಿಷಯ ಸ್ವಲ್ಪ ವಿಸ್ತಾರವಾಗಿರಲಿ. ಪದ್ಯ ಮತ್ತು ಗದ್ಯ ಎರಡರಲ್ಲೂ ಇವುಗಳನ್ನು ಕೇಳಲಾಗ್ತದೆ. ಭಾಷಾಭ್ಯಾಸ ಅಥವಾ ಗ್ರಾಮರ್ ವಿಭಾಗದಲ್ಲಿ 8 ಅಂಕಗಳು ಇರ್ತವೆ. ಇದು ಸ್ಕೋರಿಂಗ್ ಮಾಡಕ್ಕೆ ಬೆಸ್ಟ್ ಏರಿಯಾ. ಇಲ್ಲಿ ನೀವು ಸ್ವಲ್ಪ ಗಮನ ಕೊಟ್ರೆ 1 ಅಂಕವೂ ಮಿಸ್ ಆಗಲ್ಲ. ಕೊನೆಯದಾಗಿ, ಪತ್ರಲೇಖನ ಮತ್ತು ಪ್ರಬಂಧ. ಪತ್ರಲೇಖನದಲ್ಲಿ ವೈಯಕ್ತಿಕ ಪತ್ರಕ್ಕಿಂತ ವ್ಯವಹಾರಿಕ ಪತ್ರ ಆರಿಸಿಕೊಂಡ್ರೆ ಹಂತ ಹಂತವಾಗಿ ಅಂಕ ಪಡೆಯುವುದು ಸುಲಭ. ಪ್ರಬಂಧ ಬರೆಯುವಾಗ ನೆನಪಿಡಿ, ಕೇವಲ ಪ್ಯಾರಾಗ್ರಾಫ್ ಬರಿಬೇಡಿ. ಪೀಠಿಕೆ, ವಿಷಯದ ಬೆಳವಣಿಗೆ ಮತ್ತು ಉಪಸಂಹಾರ, ಈ 3 ಹಂತಗಳನ್ನು ಫಾಲೋ ಮಾಡಿ. ಹೀಗೆ ಬರೆದ್ರೆ 4ಕ್ಕೆ 4 ಅಂಕ ನಿಮ್ಮದಾಗತ್ತೆ. ನೋಡಿದ್ರಲ್ಲ ಗೆಳೆಯರೇ, ಕನ್ನಡದಲ್ಲಿ 80ಕ್ಕೆ 80 ಪಡೆಯುವುದು ಕಷ್ಟವೇನಲ್ಲ. ಈ ಟಿಪ್ಸ್ ಫಾಲೋ ಮಾಡಿ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ಸಾಲ್ವ್ ಮಾಡಿ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಪರೀಕ್ಷೆ ಬರೀತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇಂತಹುದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.